ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರು. KPSC ಸದಾ ಗೊಂದಲದಲ್ಲೇ ಗದ್ದಲ ಮತ್ತೆ ಗದ್ದಲ. ಎರಡು ಸಲ ಎಕ್ಸಾಮ್ ನಡೆಸಿದ್ರಿ ಪೂರ್ವಭಾವಿ. ಒಮ್ಮೆ 16-15 ಕೋಟಿ ರೂಪಾಯಿ ಖರ್ಚಾಗಿದೆ, ಮೊನ್ನೆ 16-15 ಕೋಟಿ ರೂಪಾಯಿ ಖರ್ಚಾಗಿದೆ. ಮತ್ತೆ ನಿಮ್ಮ ಮಾಡಿರೋದು ಮತ್ತೆ ಶುರುವಾಗಿದೆ. ಯಾಕೆ ಶುರು ಆಯಿತು ಅಂದರೆ ಸರಿಯಾಗಿ ನಡೆಸಲಾರ್ದಕ್ಕಾಗಿ. ಏನು ಮಾಡ್ತಾಯಿದ್ದಾರೆ KPSC ಕಾರ್ಯದರ್ಶಿ ಏನು ಮಾಡ್ತಾಯಿದ್ದಾರೆ, ಮುಂದೆ DPAR ಏನು ಮಾಡ್ತಾಯಿದ್ದಾರೆ, ಆಡಳಿತ ಸುಧಾರಣಾ ಇಲಾಖೆಯವರಾಗಲಿ ಮತ್ತೇನಾಗಲಿ ಏನು ಸುಧಾರಣೆ ಮಾಡ್ತಾಯಿಲ್ಲವೇನ್ರಿ? ಎಷ್ಟು ಪ್ರಾಬ್ಲಮ್ ಮೊದಲಿಂದ ನೋಡ್ರೆ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಇದ್ದು ಆ ಕ್ವಶನ್ ಪೇಪರ್ದಲ್ಲಿ ಪೂರ್ವ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ಸಲ್ಲ ಆಗಸ್ಟ್ 27 ನಡೆದಿದ್ದ. ನಂತರ ಇದ್ರ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಮಾಡಿದರು ಡಿಸೆಂಬರ್ 29ಕ್ಕೆ ಇನ್ನೊಮ್ಮೆ ಮಾಡಿದರು. ಮತ್ತು ಅದು ಹಾಡ ಅದ್ರಾಗ ಯಾಕೆ ಹಿಂಗಾಗಿರ್ತದೆ ರೀ? ನಾವು ಮೇಲೆ ಇಲ್ಲೇ ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನಂಥ ಒಬ್ಬ ಸಮರ್ಥ ಆಡಳಿತಗಾರರಿಗೆ ರಾಜಕಾರಣಿಗೆ ಇದು ಆಮೂಲಾಗ್ರಹವಾಗಿ ಪರಿವರ್ತನೆ ಆಗಬೇಕು. ಆಗಲೇಬೇಕಾದಂಥದ್ದು. ಇದು ಬದಲಾಗುವಂಥದ್ದಲ್ಲ. ಸರಳ ಏನೋ ಸ್ವಲ್ಪ ಇಂಜೆಕ್ಷನ್ ಗುಳಿ ಕೊಟ್ಟರೆ ಆರಾಮಾಗುವಂಥದ್ದಲ್ಲ. ಇದು ಆಪ್ರೇಷನ್ ಆಗಬೇಕಾದ್ರೆ ಮೇಜರ್ ಸರ್ಜರಿ ಮಸ್ಟ್ ಬಿ ಆಗಬೇಕಾಗಿಲ್ಲ. ಇಲ್ಲ ಅಂದ್ರೆ ಮತ್ತೊಂದು ಆಗ್ತದೆ ಹಿಂಗೆ ಸತತ ಯಾವಾಗಲೂ ಇದು ಪ್ರಾಬ್ಲಮ್ ಮಾಡ್ತಾನೆ ಬಂದದ. ಶುರು ಆದಾಗಿಂದ ಅದೇ ಐತಿರೋದು, ಇವತ್ತು ಅದು ಮುಂದೆ ಹಿಂಗೆ ಹೊಡಿತದ. ಯಾವ ಅಧಿಕಾರ ಬಂದರೂ ಯಾರು ಅಧಿಕಾರಕ್ಕೆ ಬಂದರೂ ಇದು ಮುಂದುವರಿಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ರಾಜಕಾರಣಿಗಳು ಇದು ಸದಸ್ಯರ ಒಳಗೆ ಹೋಗಿದ್ದಾರೆ. ಮತ್ತು ಅಧಿಕಾರಶಾಹಿ ಜನ ಏನಪ್ಪ ಅಂತಂದ್ರೆ ಭಾಳ ಬುದ್ಧಿವಂತ ಜನ ಅವರು ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಮೆತ್ತಗೆ ಮಾತಾಡ್ತಾರೆ ಅಷ್ಟೇ, ಭಾಳ ಚಂದ ಮಾತಾಡ್ತಾರೆ, ಅದ್ರಾಗ ಪ್ರಶ್ನೆ ಇಲ್ಲ. ಭಾಷೆ ಮೇಲೆ ಅವ್ರು ಹಿಡಿತಿರ್ತದೆ. ದಿಶಾಬೂಲ್ ಮಾಡೋಲ್ಲಿ ಎಕ್ಸ್ಪರ್ಟ್ ಹ್ಯಾಂಡ್ ಇರ್ತಾರೆ. ಹೀಗಾಗಿ ನಮ್ಮ ಸಿದ್ದರಾಮಯ್ಯನವರು ಈ ವಿಷಯದಲ್ಲ ಭಾಳಷ್ಟು ಎಚ್ಚರಗೊಳ್ಬೇಕಾಗಿದೆ ಇವತ್ತು. ಯಾಕೆ ಅಂತಂದ್ರೆ ಇದು ಮುಂದುವರೆದ್ರೆ ಹೆಂಗೆ ಅಂತ. ಈಗ ಕೆಲವೊಬ್ಬರು ಇಲ್ಲ ಇದು ಎಕ್ಸಾಮ್ ಬೇಕಾಗಿಲ್ಲ, ಒಮ್ಮೆ ಡೈರೆಕ್ಟ್ ಮೇನ್ ಎಕ್ಸಾಮ್ ತೊಗೊಳ್ರಿ ಮತ್ತೇನು ಮಾಡಿರಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಗೋರುಚ್ ಅವರು ಇನ್ನೊಮ್ಮೆ ಎಕ್ಸಾಮ್ ಆಗಲ್ರಿ ಇದು ಅಂತ ಹೇಳ್ತಾ ಇದ್ದಾರೆ, ಗೋರು ಚನ್ನಬಸಪ್ಪನವರು. ಅಂದ್ರೆ ಒಟ್ಟಾರೆಯಾಗಿ ಇದೇನಪ್ಪ ಅಂತಂದ್ರೆ ಗದ್ದಲದ ಕಾರಣ ಅಂದ್ರೆ ತಪ್ಪುಗಳ ಮೇಲೆ ತಪ್ಪುಗಳು. ಮತ್ತು ಅಲ್ಲಿ ಭ್ರಷ್ಟಾಚಾರನೂ ಸಾಕಷ್ಟು ಅದ್ರ KPSC ಇಲ್ಲಂತಲ್ಲ. ಇವತ್ತು ನೋಡ್ರಿ ಸಬ್ ರಿಜಿಸ್ಟ್ರಾರ್ಗಳ ಆಯ್ಕೆಯಲ್ಲಿ ಆಗಿರ್ಬೋದು, ಮತ್ತೆಲ್ಲ ಆಗಿರ್ಬೋದು, ಈವನ್ ಈ ಎಲೆಕ್ಟ್ರಿಕ್ ನಮ್ಮ ಬರ್ತಲ್ಲ KEB ಅಲ್ಲಿ ಆಯ್ಕೆಗಳಾಗಿರ್ಬೋದು, ಇನ್ನುಳಿದ ಯಾವುದೇ ಆಯ್ಕೆಯಲ್ಲಿ ಆಗಿದ್ದರೂ ಸಹಿತ ಪ್ರಾಮಾಣಿಕವಾಗಿ ನಡೆದದಪ್ಪ ಅಂತ ಎಲ್ಲೂ ಸುದ್ದಿ ಬರೋದಿಲ್ಲ. ನಾವು ಇಷ್ಟು ಕೊಟ್ಟಿವಿ ಅಷ್ಟು ಕೊಟ್ಟಿವಿ. ಇವತ್ತು ಅದ ಈಗೇನು ಸಬ್ ರಿಜಿಸ್ಟ್ರಾರ್ ಅದಾರ ಆಲ್ ಓವರ್ ಕರ್ನಾಟಕದಲ್ಲೇ ಅವರೆಲ್ಲರೂ ದುಡ್ಡು ಕೊಡೋದು ಪ್ರಾಮಾಣಿಕವಾಗಿ ಆಯ್ಕೆ ಆದವ್ರು ಯಾರಾದರೂ ಅದಾರ ಅಂತ ಪ್ರಶ್ನೆ ಮಾಡುವಂಥ ಪ್ರಶ್ನೆ ತುಟ್ಕೊಳ್ಳಿಕ್ಕೆ ರೀ. ಸಬ್ ರಿಜಿಸ್ಟ್ರಾರ್ ಆಯಿತು, ತಹಶೀಲ್ದಾರ್ ಆಯಿತು, AC ಆಯಿತು, ಇಲ್ಲಿ ಲೋಕಲ್ ಎಲ್ಲ KPSC ಎಲ್ಲನೂ ವ್ಯಾಪಾರಕ್ಕೆ ಆಗ್ತಾವಂತ ಆರೋಪ ಮೊದಲಿಂದ ಇವತ್ತಿಗೂ ಅದು ಆರೋಪ ಐತಿ. ಸಿದ್ಧ ಮಾಡಲಿಕ್ಕೆ ಕೆಲವೊಮ್ಮೆ ಆಗೋದಿಲ್ಲ, ಬರೀ ಆರೋಪ ಉಳಿತಾವೆ. ಆ ಮತ್ತು ಬೇರೆ ಯಾಕಂದರೆ ಅಷ್ಟು ವ್ಯವಸ್ಥಿತವಾಗಿ ಈ ಕಾಳತನಗಳು ನಡೆದು ಹೋಗಿಬಿಟ್ಟಿರ್ತಾವೆ. ಈಗ ಮತ್ತೊಮ್ಮೆ ಇದು ಇನ್ನೇನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅದಾನ ಅಂತ ಈಗಾಗಲೇ ನಮ್ಮ ದಲಿತ ಪದವೀಧರ ಸಂಘದ ಅಧ್ಯಕ್ಷ V. ಲೋಕೇಶ್ ಅವರು ಮರು ಪರೀಕ್ಷೆ ಬೇಡ, ಡೈರೆಕ್ಟ್ ಇನ್ ಮೇನ್ಸ್ ತಗೋರಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮಾಡ್ತಾ ಹೋಗಿಬಿಟ್ಟಿದ್ದಪ್ಪ ಅಂದ್ರೆ ಸ್ವಲ್ಪ ಅವರು ಸರಿ ಇದೆ, ಆದರೆ ಅದನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ. ಯಾಕಂದ್ರೆ ಒಂದು ಅತ್ಯಂತ ಇಂಪಾರ್ಟೆಂಟ್ ಗೆಸ್ಟೆಡ್ ಆಫೀಸರ್ ಪ್ರೊಫೆಷನರಿ 384 ಪೋಸ್ಟ್ಗಳದಾವೆ ಈ ರಾಜ್ಯದ ಕೀ ಪೋಸ್ಟ್ಗಳೆಲ್ಲನೂ. ಆ ಪೋಸ್ಟ್ಗಳಲ್ಲಿ ಅಸಮರ್ಥರು, ಅಯೋಗ್ಯರು, ದುಡ್ಡು ಕೊಟ್ಟವರು, ಲಂಚಗುಳಿಗಳು ಹೋಗಿ ಕುಳಿತುಕೊಂಡ್ರೆ ನಾಳೆ ನಮ್ಮ ರಾಜ್ಯದ ಭವಿಷ್ಯ ಏನು? ಇದು ಯಾವ ಕಾಲಕ್ಕೂ ಇದು ಪ್ರಶ್ನೆ ಇದ್ದಿದ್ದಲ್ಲ ರೀ, ಈಗೂ ಆಯ್ತು, ಇನ್ನು ಮುಂದೆ ಉಳಿಯುವಂಥದ್ದು. ಇದು ಬದಲಾಗಬೇಕಾಯ್ತು ಅಂದರೆ ಪೂರ್ಣ ಪರಿವರ್ತನೆ ಚೇಂಜೇ ಮಾಡಬೇಕು. ಅದನ್ನು ಅಂದಾಗ ಮಾತ್ರ ಏನು ಆದಿತ್ಯ ಅನ್ನೋದು ಒಂದು ಆಸೆ, ಆದರೆ ಅದು ಆಗ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಎಲ್ಲ ಏನಾಗಿದೆ ಗಬ್ಬೆದ್ದು ಹೋಗಿದೆ ಅಂತೇಳಿ ಭಾಳಷ್ಟು KPSC ಬರಲಂತ ಅದು ಸಮೀಪ ನೋಡಿದಂಥವ್ರು ಎಲ್ಲರ ಅಭಿಪ್ರಾಯ. ಹಾಗಾದರೆ ಇದೇನು ಪರಿಹಾರ ಇದಕ್ಕಂತ KPSCಯನ್ನು ಶುದ್ಧ ಮಾಡಬೇಕಾಗಿದ್ರೆ ಅಥವಾ ಅದನ್ನು ಏನಪ್ಪ ಅಂದರೆ ಪೂರ್ವ ಮಾಡೋದ್ರಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಮಾಡಬೇಕೇನು ಅನ್ನೋದು ಒಂದು ಇವತ್ತು ಯಕ್ಷ ಪ್ರಶ್ನೆ. ಯಾಕಂದರೆ ರಾಜಕಾರಣದಲ್ಲಿ ಹೋಗಬಾರ್ದು. ಯಾಕಂದರೆ ರಾಜಕೀಯ ಸಂಬಂಧಿಸಿದ ವ್ಯಕ್ತಿಗಳು ಆಯ್ಕೆ ಆದ್ರಪ್ಪ ಅಂತಂದ್ರೆ ಅದು ದುಡ್ಡು ತೊಗೊಂಡು ದುಡ್ಡು ಕೊಟ್ಟವರು ಆಯ್ಕೆ ಆದ್ರೆ ಆಡಳಿತ ನಾಳೆ ಸಮರ್ಥ ಆಗೋದಿಲ್ಲ. ಮತ್ತು ಯೋಗ್ಯರಿಗೆ ಇಲ್ಲಿ ಅವಕಾಶ ಸಿಗದಂಗೆ ಆಗಿ ಹೋಗ್ಬಿಡ್ತದೆ. ಹಾರ್ಡ್ ವರ್ಕ್ ಮಾಡಿದಂಥವ್ರು, ದುಡಿದವರು, ಮಾಡಿದವರು, ಹುಡುಗರು ಹೊರಗುಳಿಯುವಂಥ ಪ್ರಸಂಗ ಬರ್ತದೆ. ಹೀಗೆಲ್ಲ ಒಂದು ಹಾಗೆ ಶುರು ಆಗಿಬಿಡ್ತಾವ್ರಿ ಅಂತ. ಈ ನೆಲೆಯಲ್ಲಿ ಈಗೇನು ಮತ್ತೊಮ್ಮೆ ಮೀಟಿಂಗ್ ಕರೆದು ಏನು ಮಾಡಿರಿ ಅಂತ ಏನು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ನಮ್ಮ CM ಸಿದ್ದರಾಮಯ್ಯನವರು. ಅದೆಲ್ಲಕ್ಕಿಂತಲೂ ಮೀಟಿಂಗ್ ಕರೆದು ಎಲ್ಲ ಮಾತಾಡೋಕ್ಕಿಂತಲೂ ಇದನ್ನು ಬದಲಾವಣೆ ಮಾಡೋಕ್ಕೆ ಏನು ಸಾಧ್ಯ? ಒಂದು ಕಮಿಟಿ ಮಾಡಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಏನು? ಹಿಂದೆ ಹುಡಾ ಕಮಿಷನ್ ಮಾಡಿದರು, ಅದನ್ನು ಸರಿಯಾಗಿ ಕೆಲವೊಂದಿಷ್ಟು ಅಡಾಪ್ಟ್ ಮಾಡಿ ಕೆಲವೊಂದು ಬಿಟ್ಟುಬಿಟ್ರು. ತಮಗೆ ಅನುಕೂಲವಾಗಿತ್ತು ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋದು, ಅನುಕೂಲ ಕಾಣಲಿಲ್ಲ ಅಂದ್ರೆ ಬಿಟ್ಟು ಬಿಡೋದು. ಯಾರು ಶಿಫಾರಸು ಮಾಡೋದು
ಇದು ಕ್ಯಾಬಿನೆಟ್ ಮಾಡುವಂಥದ್ದು, ಕ್ಯಾಬಿನೆಟ್ ಇದು ಅಥವಾ ಅದಕ್ಕೆ ಸಂಬಂಧಿಸಿದ ಮಿನಿಸ್ಟ್ರು ಅಂತ ಮತ್ತೆ ಮಾಡ್ತಾರೆ, ಅದನ್ನು ತಮಗೆ ಅನುಕೂಲವಾಗಿ ಮಾಡಿ ಹೋಗ್ಬಿಡ್ತಾರೆ. ಹೀಗಾಗಿ ಈ ಒಂದು ಲಂಚಗುಳಿತನದ ವ್ಯಾಪಾರಗಳು ಇಲ್ಲಿ ಭಾಳಷ್ಟು ನಡೆಯೋದ್ರಿಂದ ಈ KPSC ಏನಪ್ಪ ಅಂದರೆ ಇವತ್ತು ಭ್ರಷ್ಟಾಚಾರದ ಗೂಡು ಅಂತಾರೆ. ಇಂಥ ಎಲ್ಲ ಕಡೆ ನಡೆದವ್ರು, ಎಲ್ಲ ರಾಜ್ಯಗಳು ಇದೇ ಪರಿಸ್ಥಿತಿ ಅದ. ಬಿಹಾರದಲ್ಲಿ ಇದು ನಡೆದದು, BPFC ಅಂತ ಅಲ್ಲಿಯೂ ಸಹಿತ ದುಂಡು ನಡೆದದ. ಆದರೆ ಇಲ್ಲಿ ಏನದಪ್ಪ ಅಂತಂದ್ರೆ ಇದಕ್ಕೆ ಸಾಕ್ಷ್ಯಗಳು ಕೊಡ್ರಿ ಅಂತ ಕೇಳ್ತಾರೆ. ಸಾಕ್ಷ್ಯಗಳು ಎಲ್ಲಿ ಸಿಗ್ತಾವೆ? ಥ್ರೋ ಮಾಡಿದ್ರೆ ಹೆಂಗೆ ಇರ್ತಾರೆ ಅದನ್ನು? ಯಾಕಂದರೆ ಮೂಲತಃ ಬುದ್ಧಿವಂತ ಜನ ಇರ್ತಾರೆ. ಅತ್ಯಂತ ಏನಪ್ಪ ಅಂತಂದ್ರೆ ವ್ಯವಸ್ಥಿತವಾಗಿ ಭ್ರಷ್ಟಾಚಾರ ಮಾಡ್ಕೊಂಡು ಹೋಗುವಂಥದ್ದು, ಆ ದೋಣಬರು ನಡೆಯುವಂಥ ಕೆಲಸವನ್ನು ಅವ್ರು ಮಾಡ್ತಿರ್ತಾರೆ. ಅದಕ್ಕಾಗಿ ಇವತ್ತು ಸರ್ಕಾರದ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಪ್ರಾಮಾಣಿಕವಾಗಿ ಎಕ್ಸಾಮ್ಗಳು ನಡೆಸಿ ಯೋಗ್ಯರಿಗೆ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಆ ಸ್ಥಾನಗಳು ಸಿಗುವಂಥ ಒಂದು ವಿಚಾರಗಳನ್ನು ಅಥವಾ ಸರ್ಕಾರ ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಡಬೇಕಾಗಿದೆ. ಇಲ್ಲಾಂದ್ರೆ ಈಗೇನು ಭ್ರಷ್ಟಾಚಾರ ಇದೆ ಇನ್ನೂ ಡಬಲ್ ಆಗ್ತಿದ್ರೆ ಕಡಿಮೆ ಆಗೋದಿಲ್ಲ, ಡಬಲ್ ಅಲ್ಲ ಟ್ರಿಬಲ್ ಆಗ್ತದೆ. ಯಾಕಂದರೆ ಅಯೋಗ್ಯರು ಬಂದಂಥವ್ರು ಅಲ್ಲಿ ಹಣದ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ಪೊಲೀಸ್ ಇಲಾಖೆ ಬಗ್ಗೆ ನೋಡಿದ್ರು, ಹಿಂದೆ PSI ಸಲುವಾಗಿ ಏನೇನಾಯ್ತು, ಮತ್ತಿನ ಗದ್ದೋಳದು, ಅದಕ್ಕೆ ಏನೇನು ಆಯಿತು ಅನ್ನೋದು ಗೊತ್ತದ. ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕರ್ನಾಟಕ ಏನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದ, ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದ ಆಯ್ಕೆಯಲ್ಲೂ ಸಹಿತ ಈ ಒಂದು ಗೋಲ್ಮಾಲ್ಗಳು, ಸುಳ್ಳುಗಳು, ಫೋರ್ಜರಿಗಳು ಎಲ್ಲ ನಡೀತಾ ಇದ್ದಾವೆ. ಇದನ್ನು ಕೊನೆಗಾಲಿಸೋದು ಯಾವಾಗ? ಯೋಗ್ಯರಿಗೆ ಆ ಕುರ್ಚಿಗಳು ಸಿಗುವುದು ಯಾವಾಗ ಸಿಗುತ್ತೋ ಆಗ ಈ ದೇಶದ ರಾಜಕಾರಣ ಅಥವಾ ಆಡಳಿತ ಸುಧಾರಣೆ ಆಗ್ತಿದ್ವಿನ ಇದು ಹಿಂಗೆ ನಡೆಯೋದನ್ನು ನಾ ಕೊಡೆ ನೀ ಬಿಡೆ, ಇದು ನಿಲ್ಲಬೇಕಾಗಿದೆ. ಈಗ ಭಾಳ ಮುಖ್ಯದ. ಆ ದಿಶೆಯಲ್ಲೇ ಇವತ್ತೇನು ಶಾಲಿನಿ ರಜನೀಶ್ ಅವ್ರಿಗೆ ನಮ್ಮ CM ಅವರು ಡೈರೆಕ್ಷನ್ ಮಾಡಿದ್ದಾರೆ, ಮೀಟಿಂಗ್ ಮಾಡಿರಿ, ಇದೇನು ಮಾಡಿರಿ, ಎಕ್ಸಾಮ್ ಮಾಡಿದ್ರೆ ಏನು ಮಾಡಿದ್ರೆ ನೋಡ್ರಿ ಅಂತೇಳಿ. ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಎಕ್ಸಾಮ್ ಮಾಡೋಕ್ಕಿಂತಲೂ ಮುಖ್ಯವಾಗಿ ಪ್ರಾಮಾಣಿಕವಾಗಿ ಅದೊಂದು ಯಾವುದೇ ಇಲ್ಲ ಅಂದ ಪಾರದರ್ಶಕವಾಗಿ ಪ್ರತಿಯೊಬ್ಬರು ಸಹಿತ ಪ್ರಶ್ನೆ ಮಾಡಿರಬಾರ್ದು ಅಂಥ ಎಕ್ಸಾಮನ್ನು ಮಾಡಿಸೋವಂಥ ಒಂದು ಪ್ರಯತ್ನವನ್ನು ನಮ್ಮ ಸಿದ್ದರಾಮಯ್ಯ ಮಾಡ್ತಾರಾ ಅಂತೇಳಿ ಒಂದು ದೊಡ್ಡ ಪ್ರಶ್ನೆ ಇವತ್ತು ಮೂಡಲಿಕ್ಕೆ ಆಗ್ತದೆ. ಯಾಕಂದರೆ ಈಗ 2 ಎಕ್ಸಾಮ್ ಹೋದ್ರಲ್ಲ ರೀ, ಪೂರ್ವಭಾವಿ ಒಂದು ಆಗಸ್ಟ್ದಲ್ಲಾಯಿತು, ಇನ್ನೊಂದು ಡಿಸೆಂಬರ್ದಲ್ಲಾಯಿತು. ಎಲ್ಲ ಆದರೂ ಸಹಿತ ಎರಡೂ ಅದೇ ರೀತಿ ಇಡೋದು, ಎರಡರಲ್ಲೂ ದೋಷಗಳಿದ್ದಾವೆ. ಅದೇ ರೀತಿ ಕನ್ನಡದಲ್ಲಿ ಅನುವಾದ ಮತ್ತು ತಪ್ಪಿದ್ದಾರೆ. ಹೀಗಾಗಿ ಇವತ್ತು ಮತ್ತಿದ ಹಾಡಾಗಲಿಕ್ಕತ್ತದೆ. ಇನ್ನೊಮ್ಮೆ ಅದು ಪೂರ್ವಭಾವಿ ಎಕ್ಸಾಮ್ ತೊಗೋಬೇಕು ಬೇಡ ಅನ್ನೋಂಥ ಒಂದಾದ್ರೆ ಮೆರಿಟ್ ದೃಷ್ಟಿ ಇಟ್ಕೊಂಡು ನಾವು ಚೆನ್ನಾಗಿ ಮಾಡಿದ್ದೀವಿ, ಯೋಗ್ಯರ ದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಪ್ರಿಲಿಮಿನರಿ ಆಗಲೇಬೇಕು. ಯಾಕಂದ್ರೆ ಸೋರ್ಸ್ ಬರಲೇಬೇಕು, ಅಟ್ಲೀಸ್ಟ್ ಒಂದಿಷ್ಟು ಯೋಗ್ಯರು ಬರಲಿಕ್ಕೆ ಸಾಧ್ಯದ. ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಒಳಗೆ ಸಹಿತ ಅತ್ಯಂತ ಯೋಗ್ಯರಾದ್ರು ಸೆಲೆಕ್ಷನ್ ಆಗ್ಬೇಕಂತ ನಾವು ಬಯಸ್ತೀವಿ. ಆದ್ರೆ ಹಂಗೆ ನಡೆಯಾಕತ್ತಿದ್ದೀರಿ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ಹೀಗಾಗಿ ಇವತ್ತು ಈ ಎರಡೂ ಎಕ್ಸಾಮ್ಗಳು ಏನು ನಡೆದವ, ಹಿಂದಿಂದು ಅದನ್ನು 2ನೇದ್ದು ಇದು ನಡೆದಿದ್ದಂಥ ಇದು ಖಂಡನದಷ್ಟೇ ಅಲ್ಲ, ಅವ್ರು ರಿಜೆಕ್ಟ್ ಮಾಡಲೇಬೇಕಾದಂಥದ್ದು. ಯಾಕಂದರೆ ಯೋಗ್ಯ ವ್ಯಕ್ತಿಗಳು ನಮ್ಮ ಆಡಳಿತಕ್ಕೆ ಬರಬೇಕಾಗಿದೆ, ನಮ್ಮ ಆಡಳಿತ ಪರಿವರ್ತನೆ ಆಗಬೇಕಾಗಿದೆ, ಬುದ್ಧಿವಂತರು ಬರಬೇಕಾಗಿದೆ. ಅಕ್ಷರ ಜ್ಞಾನ ಅಷ್ಟೇ ಅಲ್ಲ, ಜೊತೆಗೆ ವ್ಯವಹಾರ ಜ್ಞಾನ, ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋ ಸಹಿತ ಯೋಗ್ಯರ ಪಡೆ ಅಲ್ಲಿ ಬರಬೇಕಾಗಿದೆ KPSCಯಲ್ಲೇ. ಅದು ಬರ್ತದನ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಎಲ್ಲ ಬಂದವರು KPSC ಕೂತು ಬಿಡೋದು, KPSC ಥ್ರೂ ದುಡ್ಡು ಪಡ್ಕೊಳ್ಳುವಂಥ ಎಲ್ಲ ಸದಸ್ಯರು ಆಗ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿಯೇ ಭ್ರಷ್ಟಾಚಾರವನ್ನು ಹೋಗಲಾಡಿಸೋದಕ್ಕೆ ನಮ್ಮ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ಬೋದು, ಏನು ಮಾಡಬಲ್ಲದು ಅನ್ನೋದನ್ನು ಮತ್ತೊಮ್ಮೆ ಚರ್ಚೆ ಮಾಡಿ ಇದನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿಬಿಡ್ರಿ. ಬೇಡಪ್ಪ KPSC ಇದರಿಂದ ಏನು ಉದ್ಧಾರ ಆಗೋದಿಲ್ಲ, ಮತ್ತು ಭ್ರಷ್ಟರ ಆಯ್ಕೆ ಹಾಕೋದು ಹೋಗ್ತಾರೆ ಅನ್ನೋಂಥದ್ದು ಈಗಾಗಲೇ ಜನಜನಿತವಾದ ಗತಿಗಳಾಗಿದ್ದಾವೆ. ಯಾರು KPSC ಪಾಸ್ ಆಗಿದ್ರು, ಪಾಸ್ ಆದವ್ರನ್ನೂ ಕೇಳಿರಿ, ಪಾಸ್ ಆಗದೆ ಉಳಿದಂಥವ್ರನ್ನೂ ಕೇಳಿರಿ, ಏನು ನಡೀತದೆ ಅಂತೇಳಿ. ಕೆಲವೊಮ್ಮೆ ಏನಾಗಿಬಿಡ್ತದಪ್ಪ ಅಂದರೆ ಇವೇನು ಕೋಚಿಂಗ್ ಸೆಂಟರ್ ಬರ್ತಾವಿದ್ದಲ್ಲ, ಈ ಕೋಚಿಂಗ್ ಸೆಂಟರ್ಗಳ ಮೂಲಕನೇ ಇಲ್ಲಿ ಭ್ರಷ್ಟಾಚಾರ ನಡೀತದೆ ಅನ್ನುವಂಥದ್ದು ಸಹಿತ ಇತ್ತೀಚೆಗೆ ಪ್ರೂವ್ ಆಗಲಿಕ್ಕತ್ತದ ರೀ. ಅದು ಯಾರ ಮೇಗೂ ಶಿಕ್ಷೆ ಆಗ್ತಾಯಿಲ್ಲ, ಯಾರಿಗೊಂದು ದಂಡ ಆಗ್ತಾಯಿಲ್ಲ. ಹೀಗಾಗಿ ಎಲ್ಲರೂ ಎಸ್ಕೇಪ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ಈ ಕೋಚಿಂಗ್ ಸೆಂಟರ್ಗಳು ಕ್ಕಿಂತಲೂ ಮುಖ್ಯವಾಗಿ ಯೂನಿವರ್ಸಿಟಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕಾಗ್ಯದ ಮತ್ತು ಒಳ್ಳೆಯ ವಿದ್ಯಾರ್ಥಿಗಳು ತಯಾರು ಮಾಡಬೇಕಾಗಿದ್ರಿ. ಆದರೆ ಯೂನಿವರ್ಸಿಟಿಗಳು ಸಹಿತ ಇವತ್ತು ಜವಾಬ್ದಾರಿಗಳಿಗೆ ತಯಾರಿಲ್ಲ. ಯಾಕಪ್ಪ ಅಂತಂದ್ರೆ ಯೋಗ್ಯ ಪ್ರೊಫೆಸರ್ಗಳನ್ನು, ಲೆಕ್ಚರ್ಗಳನ್ನು ನೇಮಿಕೊಳ್ಳೋಕೆ ಆಗ್ತಾಯಿಲ್ಲ. ಸರ್ಕಾರಗಳು ಇರುವ ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ತಮ್ಮ ಜವಾಬ್ದಾರಿನ ಹೊರಲಿಕ್ಕೆ ತಯಾರಿಲ್ಲ. ಹೀಗಾಗಿ ಈ ಒಂದು ಬೆಸ್ಟ್ ವ್ಯೂವ ರಚನೆಯಾಗಿ ಇವತ್ತು ಎಲ್ಲರೂ ಅದರಿಂದ ದುಷ್ಪರಿಣಾಮವನ್ನು ಅನುಭವಿಸುವಂಗಾಗ್ಯದ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಒಂದು ನಾವು ಮತ್ತು ಕಡೆಯಿಂದ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಇದನ್ನು KPSCಯನ್ನು ಬದಲಾವಣೆ ಮಾಡಿದರೆ ಮಾತ್ರ ಏನಾದರೂ ಹೊಸ ಆದಿತ್ತು. ಇಲ್ಲ ಇದನ್ನು ಮುಂದುವರ್ಸ್ಕೊಂಡು ಓದಿದರೆ ಏನು ಹೇಳುವಾಗಿಲ್ಲ, ಅದರಾಡಿ ಅದ ಕೆಸರ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್ ಅರ್ಥಾತ್ H16 ನ್ಯೂಸ್, ಇದು ಸತ್ಯದ ಕೈಗಂಡೆ ವಂದನೆಗಳು.